ಸ್ನೇಹಿತರೆ ನಮಸ್ಕಾರ. ಇದು ಲಕ್ಕೋ ಅಥವಾ ಅದೃಷ್ಟನೋ ಅಥವಾ ಪ್ರಯತ್ನನೋ ಕಾಕತಾಳೀಯನೋ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ 10ನೇ ವಾರಕ್ಕೆ ಕ್ಯಾಪ್ಟನ್ ಆಗಿ ಧನ್ರಾಜ್ ಆಯ್ಕೆ ಆಗೋದ್ರ ಮೂಲಕ ಮತ್ತೊಂದು ಅಚ್ಚರಿ ಬಿಗ್ ಬಾಸ್ ಮನೆಯಲ್ಲಿ ನಡೆದೇ ಬಿಟ್ಟಿದೆ. ಬಹುಶಃ ಧನ್ರಾಜ್ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಚಿಕ್ಕ ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ. ತುಂಬ ಸ್ಟ್ರಾಂಗ್ ಆಗಿರುವಂಥ ಸ್ಪರ್ಧಿ ಯಾರಾದರೂ ಈ ವಾರ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಭಾರಿ ಲೆಕ್ಕಾಚಾರಗಳೇ ಇತ್ತು. ಆದರೆ ಈ ಲೆಕ್ಕಾಚಾರಗಳು ತಲೆಕೆಳಗಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ 10ನೇ ವಾರ. ಈ 10ನೇ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರುವಂಥ ಧನ್ರಾಜ್ ಆಯ್ಕೆ ಆಗಿದ್ದು ಸಿಕ್ಕಾಪಟ್ಟೆ ವಿಶೇಷವಾಗಿತ್ತು. ಅದರಲ್ಲೂ ಕೂಡ ಇದಕ್ಕೆ ಸ್ಫೂರ್ತಿ ಮತ್ತು ಧನ್ರಾಜ್ ಇಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ದೊಡ್ಡ ಪ್ರಯತ್ನ ಯಾರ್ದು ಅಂತೇಳಿ ಕೇಳಿದ್ರೆ ಅದು ಹನುಮಂತಂದು. ಅಲ್ಲಿಗೆ ಹನುಮಂತು ಹೇಳಿದಂಥ ಭವಿಷ್ಯವಾಣಿಯು ಕೂಡ ನಿಜವಾಗಿದೆ. ಧನ್ರಾಜ್ಗೆ ಮೊದಲೇ ಭವಿಷ್ಯವನ್ನು ಹೇಳಿದ್ದಂತಹ ಹನುಮಂತು ಈಗ ಧನ್ರಾಜ್ ಕ್ಯಾಪ್ಟನ್ ಆಗೋದ್ರ ಮೂಲಕ ಮತ್ತೊಂದು ವಿಸ್ಮಯಕ್ಕೆ ಕಾರಣ ಆಗಿದ್ದಾರೆ. ಮತ್ತು ಈ ರೀತಿ ಇರಬೇಕು, ಸ್ಪರ್ಧಿ ಆದರೆ ಈ ರೀತಿ ಇರಬೇಕು, ಪ್ರೋತ್ಸಾಹವನ್ನು ಕೊಟ್ಟರೆ ಈ ರೀತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಶಾಬಾಸ್ ಅಂತಿದ್ದಾರೆ ಹನುಮಂತಿಗೆ. ಯಾಕೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ 9ನೇ ವಾರ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಶಿಪ್ಪಿಗಾಗಿ ನಡೆದಂತಹ ಹೋರಾಟ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ರೋಚಕವಾಗಿತ್ತು. ಇನ್ಫ್ಯಾಕ್ಟು ಸುದೀಪ್ ಅವರು ಇಲ್ಲಿ ಒಂದಷ್ಟು ಜನರಿಗೆ ಅಂದರೆ ಬೇರೆ ಬೇರೆ ಸ್ಪರ್ಧಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಹೇಗಿರಬೇಕು, ಹೇಗಿರಬಾರ್ದು, ಇವೆಲ್ಲ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗೆ ಹೇಳುವಂಥ ಸಂದರ್ಭದಲ್ಲಿ ಧನ್ರಾಜಿಗೂ ಕೂಡ ಎಲ್ಲೋ ಒಂದು ಕಡೆ ಆಟದ ಶೈಲಿಯನ್ನು ಬದಲಿಸ್ಕೊಳ್ಬೇಕು ಅನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದರು. ಅದಕ್ಕೆ ಪೂರಕವಾಗಿ ಧನ್ರಾಜ್ ಕೂಡ ತಮ್ಮ ವ್ಯಕ್ತಿತ್ವವನ್ನು, ತಮ್ಮ ಆಟದ ಶೈಲಿಯನ್ನು ಬದಲಾಯಿಸಿಕೊಂಡಿದ್ರು. ಇದೀಗ 9ನೇ ವಾರಕ್ಕೆ ಆ ಬದಲಾವಣೆಗೆ ಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅಷ್ಟು ಮಾತ್ರವಲ್ಲ, ಬಿಗ್ ಬಾಸ್ ಕೂಡ ಈಗ ಕ್ಯಾಪ್ಟನ್ ಆದವರಿಗೆ ಹೆಚ್ಚೆಚ್ಚು ಅಧಿಕಾರಗಳನ್ನು, ಅವಕಾಶಗಳನ್ನು ಕೊಡ್ತಾ ಕ್ಯಾಪ್ಟನ್ ಆಗಬೇಕು ಹೆಚ್ಚೆಚ್ಚು ಜನರು, ಮತ್ತು ಇದು ರೊಟೇಷನ್ ಆಗಬೇಕು, ಪ್ರತಿಯೊಬ್ಬರು ಕೂಡ ಕ್ಯಾಪ್ಟನ್ ಆಗಬೇಕು ಅನ್ನುವಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಇದೀಗ ಧನ್ರಾಜ್ ಈ 10ನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಬಟ್ ಧನ್ರಾಜ್ ಆಚಾರ್ಯ ಕ್ಯಾಪ್ಟನ್ ಆಗೋದಕ್ಕೆ ಹನುಮಂತು ಅವರ ಸಾಥ್ ಅತಿ ಪ್ರಮುಖವಾಗಿತ್ತು ಅನ್ನೋದನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಲೇಬೇಕು. ಯಾಕೆಂತ ಹೇಳಿದ್ರೆ ಹಾಗಿತ್ತು ಟಾಸ್ಕ್. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋದು ಅಷ್ಟು ಈಸಿ ಕೂಡ ಅಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಂಥ ಹನುಮಂತ ಆರಂಭದಿಂದನೂ ಕೂಡ ಧನ್ರಾಜ್ ಆಚಾರ್ಯ ಜೊತೆಗೆ ಉತ್ತಮವಾದಂಥ ಬಾಂಡಿಂಗನ್ನು ಹೊಂದಿದ್ದಾನೆ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ರೇಸ್ ಕೂಡ ನಡೀತು. ಅದರಲ್ಲಿ ಧನ್ರಾಜ್ ಆಚಾರ್ಯ ವಿನ್ನರ್ ಆಗಿದ್ದಾರೆ. ಬಟ್ ಅದಕ್ಕೆ ಕಾರಣ ಹೇಳ್ತೀನಿ ನೋಡಿ. ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯ ಹಿಡಿತವನ್ನು ಪಡೆದಿರುವಂಥ ಧನ್ರಾಜ್ ಆಚಾರ್ಯಗೆ ಇದು ಸಾಧ್ಯವಾಗಿದ್ದು ಯಾರಿಂದ ಅಂತ ಹೇಳಿದ್ರೆ ಅದು ನೋ ಡೌಟ್ ಹನುಮಂತನಿಂದ. ಯಾಕಂತ ಹೇಳಿದ್ರೆ ಧನುಗೆ ಹನುಮಂತು ನೀಡಿದಂಥ ಪ್ರೋತ್ಸಾಹದ ಮಾತುಗಳೇ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಮಹಾರಾಜ ಮತ್ತು ಯುವರಾಣಿ ಟಾಸ್ಕ್ ಮುಕ್ತಾಯವಾಗಿ ಅದರಲ್ಲಿ ಮಂಜಣ್ಣ ಟೀಮ್ ಗೆಲ್ಲುತ್ತೆ. ಆಗ ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆದವರು ಮಂಜು, ಗೌತಮಿ, ಸುರೇಶ್, ಭವ್ಯ, ಧನ್ರಾಜ್ ಆಚಾರ್, ಐಶ್ವರ್ಯ. ಈ ವಿಚಾರ ತಿಳಿದಂಥ ಹನುಮಂತ ಧನ್ರಾಜ್ಗೆ ಮಾನಸಿಕ ಸ್ಥೈರ್ಯವನ್ನು ತುಂಬುತ್ತಾರೆ. ಜೊತೆಗೆ ಕ್ಯಾಪ್ಟನ್ ಆಗುವಂತಹ ಸೂಚನೆ ಇದೆ ಅಂತಲೂ ಕೂಡ ಧನ್ರಾಜ್ಗೆ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಧನ್ರಾಜ್ಗೆ ಸಿಕ್ಕಂಥ ಅವಕಾಶವನ್ನು ಬಿಡಬೇಡ ಅನ್ನುವಂತಹ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡಿಕೊಡ್ತಾರೆ. ಮತ್ತು ಈ ಬಕೆಟ್ಗೆ ಅಲ್ಲೊಂದು ಟಬ್ಬೆಯನ್ನು ಇಟ್ಟಿರ್ತಾರೆ ನೋಡಿ, ಅದಕ್ಕೆ ನೀರು ತುಂಬಿಸುವಂಥ ಹಂತದಲ್ಲೂ ಕೂಡ ಧನ್ರಾಜ್ಗೆ ಅನುಕೂಲ ಆಗುವಂತೆಯೇ ಸ್ಟ್ರಾಟಜಿಯನ್ನು ಮಾಡ್ತಾರೆ ಹನುಮಂತ. ಇದಕ್ಕೂ ಮುನ್ನ ಹೇಗೆ ಧೈರ್ಯ ತುಂಬ್ತಾರೆ ಅನ್ನೋದನ್ನು ನೀವೇನಾದರೂ ನೋಡಿದ್ರೆ ಬಹುಶಃ ನಿಮಗೂ ಕೂಡ ಅರ್ಥ ಆಗ್ಬೋದು. ಹನುಮಂತ ಹೇಳ್ತಾರೆ, ದೋಸ್ತ ಕ್ಯಾಪ್ಟನ್ ಆಗಿಬಿಡು ನೀನು ಅಂತೇಳಿ ಹೇಳ್ತಾರೆ. ಆಗ ಧನ್ರಾಜ್ ಹೇಳ್ತಾರೆ, ಕ್ಯಾಪ್ಟನ್ ಆಗಬೇಕು ಅನ್ನೋದು ಮನಸ್ಸಲ್ಲಿದೆ, ಆದರೆ ಕ್ಯಾಪ್ಟನ್ ಆದಮೇಲೆ ಎಲ್ಲರೂ ಹರಿದು ಮುಗ್ತಾರೆ, ಅದು ಭಯ ಇದೆ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ಹನುಮಂತ ಹೇಳ್ತಾರೆ, ಕ್ಯಾಪ್ಟನ್ ಆಗಿ ಇದ್ದಿದ್ದು ಹೇಳು ನೀನು, ಅದ್ಯಾಕೆ ನಿನ್ನನ್ನು ಮುಗ್ತಾರೆ. ಧನ್ರಾಜು ಆಟಕ್ಕೆ ಗೆಲ್ಲಬೇಕು ಅಂತಲೇ ಹೋಗ್ತೀನಿ, ಕ್ಯಾಪ್ಟನ್ ಆಗಿಲ್ಲ ಅಂದರೆ ಇದು ಇಲ್ಲದಂತೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ನೀನು ಹೆದರ್ಕೊಂಡಿಯಾ, ಬಿಡೋ ಹೋಗಲಿ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಆಡು. ಆಗ ಧನ್ರಾಜ್ ಹೇಳ್ತಾರೆ, ಈಗ ನನ್ನ ಮುಖದಲ್ಲಿ ಹೆದರಿಕೆ ಕಾಣಿಸ್ತಾ ಇದೆಯಾ ಅಂತೇಳಿ. ಆಗ ಹನುಮಂತ ಹೇಳ್ತಾರೆ, ನಿನ್ನಲ್ಲಿ ಇವತ್ತು ಕ್ಯಾಪ್ಟನ್ ಆಗ್ತೀಯಾ ಅನ್ನೋಂಥ ಲಕ್ಷಣ ನಿನ್ನ ಮುಖದಲ್ಲಿ ಕಾಣಿಸ್ತಿದೆ ಅಂತಲೂ ಕೂಡ ಹೇಳಿ ತಮಾಷೆ ಮಾಡ್ತಾರೆ. ಕೊನೆಗೆ ಕ್ಯಾಪ್ಟನ್ಸಿ ಓಟದಲ್ಲಿ ಎಲ್ಲರೂ ಫೇಲ್ ಆಗಿ ಅಂತಿಮವಾಗಿ ಉಳಿದವರೇ ಸುರೇಶ್ ಮತ್ತು ಧನ್ರಾಜ್. ಅವರಿಬ್ಬರ ಬಳಿ ಒಂದೊಂದು ಖಾಲಿ ಬಾಕ್ಸ್ಗಳು ಇರ್ತವೆ. ಅದಕ್ಕೆ ಮನೆಯ ಸದಸ್ಯರು ಗಾರ್ಡನ್ ಏರಿಯಾದಲ್ಲಿ ಡ್ರಮ್ನಿಂದ ಪಿಂಕ್ ಬಣ್ಣದ ನೀರನ್ನು ಸುರಿಬೇಕು. ಯಾರ ಡಬ್ಬಕ್ಕೆ ಕಡಿಮೆ ನೀರು ಬೀಳ್ತಿದೆಯೋ ಅವರೇ ಕ್ಯಾಪ್ಟನ್. ಈ ಆಟದಲ್ಲಿ ಧನ್ರಾಜ್ ಡಬ್ಬಕ್ಕೆ ಎಲ್ಲ ಸದಸ್ಯರು ಕಡಿಮೆ ನೀರನ್ನು ಹಾಕ್ತಾರೆ, ಕೆಲವೊಬ್ಬರು ಹಾಕಲೇ ಇಲ್ಲ. ಆಗ ಧನ್ರಾಜ್ ಅವರು ಕ್ಯಾಪ್ಟನ್ ಪಟ್ಟವನ್ನು ಅಲಂಕರಿಸ್ತಾರೆ. ಆಟಕ್ಕೂ ಮುನ್ನ ಹನುಮಂತ ಹೇಳಿದಂಥ ಭವಿಷ್ಯ ಈ ಮೂಲಕ ನಿಜವಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಬಾರಿಗೆ ಕ್ಯಾಪ್ಟನ್ ಆದಂಥ ಖುಷಿ ಧನ್ರಾಜ್ಗೆ ಆದರೆ ಮನೆ ತುಂಬ ಕುಣಿದಾಡಿ ಬಿಡ್ತಾರೆ. ಕ್ಯಾಪ್ಟನ್ ರೂಮ್ನಲ್ಲಿ ಬಿದ್ದು ಹೊರಳಾಡ್ತಾರೆ. ಆದರೆ ಕೊನೆ ಕ್ಷಣದಲ್ಲಿ ಕ್ಯಾಪ್ಟನ್ ಪಟ್ಟ ಮಿಸ್ ಆಗಿದ್ದಂಥ ಸುರೇಶ್ಗೆ ಬೇಸರವಾಗಿದೆ. ಹಾಗಾಗಿ ಜಿಮ್ ಏರಿಯಾದಲ್ಲಿ ನಿಂತು ಭಾವುಕರಾಗ್ತಾರೆ.
ಆದರೆ ಇಲ್ಲಿ ಧನರಾಜಾಚಾರ್ಯ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ಅತಿ ಹೆಚ್ಚು ಖುಷಿಯನ್ನು ಪಟ್ಟಿದ್ದು ಮತ್ತು ಇಲ್ಲಿ ಕಾರಣವಾಗಿದ್ದು, ಕ್ಯಾಪ್ಟನ್ ಆಗೋದಕ್ಕೆ ಪ್ರಮುಖವಾದಂಥ ಕಾರಣಕರ್ತ ಯಾರು ಅಂತೇಳಿ ಕೇಳಿದರೆ ಹನುಮಂತು. ಒಂದು ವೇಳೆ ಹನುಮಂತು ಈ ಧೈರ್ಯವನ್ನು ತುಂಬದೇ ಇದ್ದಿದ್ರೆ ಧನರಾಜಾಚಾರ್ಯ ಇಲ್ಲಿ ಕ್ಯಾಪ್ಟನ್ ಆಗ್ತಿರಲಿಲ್ಲ. ಧನರಾಜಾಚಾರ್ಯಗೆ ಈ ಧೈರ್ಯನೂ ಕೂಡ ಬರ್ತಿರಲಿಲ್ಲ. ಧನರಾಜಾಚಾರ್ಯ ಒಳ್ಳೆ ಪ್ಲೇಯರ್, ನೋ ಡೌಟ್, ಒಳ್ಳೆ ಕಂಟೆಸ್ಟೆಂಟ್, ಅದರಲ್ಲೂ ಕೂಡ ನೋ ಡೌಟ್, ಜೊತೆಗೆ ಒಳ್ಳೆ ಎಂಟರ್ಟೈನ್ಮೆಂಟನ್ನು ಕೂಡ ಕೊಡ್ತಾರೆ, ಅದರಲ್ಲೂ ಕೂಡ ಅನುಮಾನ ಇಲ್ಲ. ಆದರೆ ಅವರಲ್ಲಿರುವಂಥ ಅದೊಂದು ಭಯ ಅವರನ್ನು ಬಿಟ್ಟು ಬಿಡದೆ ಕಾಡ್ತಿದೆ. ಹೀಗಾಗಿ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂತಹ ಚಾಕಚಕ್ಯತೆ ಅಥವಾ ಆ ಜಾಣ್ಮೆ ಧನರಾಜಾಚಾರ್ಯ ಬಳಿ ಇಲ್ಲ. ಅದನ್ನು ಹನುಮಂತು ಬಳಿ ನೋಡಿ ಕಲೀಲೇಬೇಕು. ಹನುಮಂತು ಹೇಳಿ ಕೇಳಿ ಇವರಷ್ಟು ಎಜುಕೇಟೆಡ್ ಅಲ್ಲ, ಇವರಷ್ಟು ತಿಳ್ಕೊಳ್ಳೋನೂ ಕೂಡ ಅಲ್ಲ, ಆದರೆ ತಲೆ ಇದೆಯಲ್ಲ ಇವರೆಲ್ಲರಿಗಿಂತನೂ ಕೂಡ ಶಾರ್ಪ್ ಇದೆ, ಉಳಿದ ಸ್ಪರ್ಧಿಗಳಿಗಿಂತನೂ ಕೂಡ ಶಾರ್ಪ್ ಇದೆ. ಇನ್ಫ್ಯಾಕ್ಟ್ ಹನುಮಂತು ಇವ್ರು ಯಾರು ಕೂಡ ಹೇಳ್ದಂಗೆ ಕೇಳೋನು ಅಲ್ಲ ಅನ್ನೋದಕ್ಕೆ ಸಾಕ್ಷಿ ನೀರು ತುಂಬಿಸುವಂಥ ಸಂದರ್ಭದಲ್ಲಿ ಹನುಮಂತು ಬೇರೆ ಸದಸ್ಯರ ರೀತಿ ನಡೆದುಕೊಳ್ಳದೇ ಇರುವಂಥದ್ದು. ನಿಮ್ಮಷ್ಟಕ್ಕೆ ನೀವು ಮಾಡಿ, ನನ್ನಷ್ಟಕ್ಕೆ ನಾನು ಮಾಡ್ತೀನಿ, ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಹನುಮಂತು ಓಡಿ ಹೋಗಿ ನೀರನ್ನು ತಂದು ತುಂಬಿಸ್ತಾ ಇದ್ದಿದ್ದು ಯಾರು ಇವರೆಲ್ಲರೂ ಕೂಡ ಒಟ್ಟಿಗೆ ಹೋಗಿ ಟಾರ್ಗೆಟನ್ನು ಮಾಡಿದ್ರಲ್ಲ ಅವರಿಗೆಲ್ಲ. ಈಗ ಫಾರ್ ಎಕ್ಸಾಂಪಲ್ ಆರಂಭದಲ್ಲಿ ಎಲ್ಲ ಮನೆಯ ಸದಸ್ಯರು ಟಾರ್ಗೆಟ್ ಮಾಡಿದ್ದಾರನ್ನ ಗೌತಮಿ ಎದುರುಗಡೆ ಇದ್ದಂತಹ ಡಬ್ಬಕ್ಕೆ ಎಲ್ಲರೂ ಕೂಡ ನೀರನ್ನು ತಂದು ಸುರಿದ್ರು. ಫಸ್ಟು ಗೌತಮಿಯನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ತಳ್ತಾರೆ. ಅದಾದ ಬಳಿಕ ಮಂಜುವನ್ನು, ಹೀಗೆ ಪ್ರತಿಯೊಬ್ಬರೂ ಕೂಡ ತಳ್ತಾ ಹೋಗುವಂಥ ಸಂದರ್ಭದಲ್ಲಿ ಈಗ 2ನೇ ಟೇಬಲ್ಗೆ ಹೋದಂತಹ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲಿಗೆ ಐಶ್ವರ್ಯನನ್ನು ಹೊರ ಕಳಿಸ್ತಾರೆ, 2ನೇದಾಗಿ ಗೋಳು ಸುರೇಶನ್ನು, 3ನೇದಾಗಿ ಉಳಿಯೋದೇ ಈ ಧನರಾಜಾಚಾರ್ಯಗೆ ಇಂಥದ್ದೊಂದು ಅವಕಾಶ ಸಿಕ್ಕಿದೆ. ಅದನ್ನು ಹೇಗೆ ಬಳಸಿಕೊಳ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ, ತುಂಬ ಕ್ಯೂರಿಯಾಸಿಟಿಯೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ಧನರಾಜಾಚಾರ್ಯ ಇದನ್ನು ಹೇಗೆ ಬಳಕೆ ಮಾಡ್ಕೊಳ್ತಾರೆ, ತನಗೆ ಸಿಕ್ಕಂಥ 10ನೇ ವಾರದ ಕ್ಯಾಪ್ಟನ್ಶಿಪ್ಪನ್ನು ಹೇಗೆ ಬಳಕೆ ಮಾಡ್ಕೊಳ್ತಾರೆ. ಮೊದಲೇ ಭಯ, ಧನರಾಜಾಚಾರ್ಯಗೆ ವಿಪರೀತವಾದಂಥ ಭಯ ಇದೆ, ಅದರ ನಡುವೆ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದು ಈಗ ಕಾದು ನೋಡಬೇಕು. ಈಗ ಹನುಮಂತ ಸಹಜವಾಗಿ ಹೆಲ್ಪ್ ಮಾಡ್ಬೋದು, ಬಟ್ ತೀರಾ ಹೆಲ್ಪ್ ತಗೊಳ್ಳೋದು ಕೂಡ ಅಪಾಯ, ಅದು ಕೂಡ ಮತ್ತೊಂದು ರೀತಿಯಲ್ಲಿ ನೆಗೆಟಿವ್ ಆಗುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯನ್ನು ಮತ್ತು ಸೂಕ್ಷ್ಮವಾಗಿ ಬಿಗ್ ಬಾಸ್ ಮನೆಯನ್ನು ಹ್ಯಾಂಡಲ್ ಮಾಡುವಂತಹ ಕೆಲಸ ಆಗಬೇಕಾಗಿದೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಧನರಾಜಾಚಾರ್ಯ ಹೇಗೆ ಈ ಕ್ಯಾಪ್ಟನ್ಶಿಪ್ಪನ್ನು ನಿಭಾಯಿಸಬಹುದು ಅಂತೇಳಿ ನಿಮಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.